ವನ್ನಿಕುಲ ಕ್ಷತ್ರಿಯರನ್ನ ತಿಗಳ ಜಾತಿಯಿಂದ ಪ್ರತ್ಯೇಕಿಸಿ. ವನ್ನಿಕುಲ ಕ್ಷತ್ರಿಯರನ್ನ ತಿಗಳ ಜಾತಿಯಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಿ ಸ್ವತಂತ್ರ ಜಾತಿಯಾಗಿ ಸರ್ಕಾರದಿಂದ ಅಧಿಕೃತಗೊಳಿಸಬೇಕು ಎಂದು ವನ್ನಿಕುಲ ಕ್ಷತ್ರಿಯ ಸಮುದಾಯದ ಮುಖಂಡರು ಶಿವಮೊಗ್ಗದಲ್ಲಿ ಪ್ರಬಲವಾಗಿ ಮನವಿ ಮಾಡಿಕೊಂಡರು. ಕರ್ನಾಟಕ ರಾಜ್ಯ ಜಾತಿ ಪಟ್ಟಿಯಲ್ಲೂ ಹಾಗೂ ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿಯಲ್ಲೂ ವನ್ನಿಕುಲ ಕ್ಷತ್ರಿಯರನ್ನ ತಿಗಳರ್ ಜಾತಿಯ ಅಡಿಯಲ್ಲಿ ತಪ್ಪಾಗಿ ಸೇರಿಸಲಾಗಿದ್ದು, ಇದರಿಂದ ಸಮುದಾಯದವರಿಗೆ ವರ್ಷಗಳಿಂದ ಅನ್ಯಾಯವಾಗ್ತಾ ಇದೆ ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 8ರಂದು ಆರಂಭಗೊಳ್ಳುವ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಶಾಸಕ ಶಾರದಾ ನಾಯಕ ಅವರ ಮೂಲಕ ಸರ್ಕಾರದ ಮುಂದೆ ಪ್ರಸ್ತಾಪಿಸಿ ನ್ಯಾಯಸಮ್ಮತ ತೀರ್ಮಾನ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಗಿದೆ. ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘದ ರಾಜ್ಯಾಧ್ಯಕ್ಷ ಆರ್ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 25ರಿಂದ 30 ಲಕ್ಷ ಹೆಚ್ಚು ವನ್ನಿಕುಲ ಕ್ಷತ್ರಿಯರು ಇದ್ದು, ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಹಾಸನ, ಮಂಡ್ಯ, ಚಿಕ್ಕಮಗಳೂರು, ಚಿತ್ರದುರ್ಗ ಸೇರಿದಂತೆ ಹಲವೆಡೆ ವಾಸಿಸ್ತಾ ಇದ್ದಾರೆ. ಇವರಿಗೆ ತಿಗಳ ಸಮುದಾಯದೊಂದಿಗೆ ಯಾವುದೇ ವಂಶ ಪಾರಂಪರ್ಯ ಸಂಬಂಧವಿಲ್ಲ ಎಂದು ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಪ್ರಮುಖ ಬೇಡಿಕೆಗಳಾಗಿ ವನ್ನಿಕುಲ ಕ್ಷತ್ರಿಯರನ್ನ ಸರ್ಕಾರಿ ದಾಖಲೆಗಳಲ್ಲಿ ಸ್ವತಂತ್ರ ಜಾತಿಯಾಗಿ ದಾಖಲಿಸಬೇಕು ಹಾಗೂ ಅವರು ಸಾಮಾಜಿಕ ಆರ್ಥಿಕ ಸ್ಥಿತಿಯ ಅಧ್ಯಯನಕ್ಕಾಗಿ ತಜ್ಞ ಸಮಿತಿ ರಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷ ಹಾಗೂ ಸಾಗರ ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಂಕರ್, ಉಚ್ಚ ನ್ಯಾಯಾಲಯ ವಕೀಲ ಹರಿನಾಥ್ ಟಿಎಸ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಭದ್ರಗಿರಿ ಮತ್ತು ಆನಂದ್, ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಪ್ರಸಾದ್ ಜಿ ತರೀಕೆರೆ, ತಾಲೂಕು ಅಧ್ಯಕ್ಷ ಮುನಿಸ್ವಾಮಿ ಗೌಂಡರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಯಂಕ್ಲು, NK ದಾವಣಗೆರೆ.